ನಾನು ಅದಕ್ಕೆ ಬಂದು ಸ್ವಲ್ಪ ಬೀಜಿ ನಾವು 10 ಗಂಟೆವರೆಗೆ 10:30 ಏನು ಬೀಜಿ ಇಲ್ಲ, ಕಾಫಿ ತಿಂಡಿ ಕೂತಿರ್ತಾರೆ ಬರೋದು. ಆಮೇಲೆ ಹಿಂಗೆಲ್ಲ ಶೆಟ್ಲು ಏನು ರುದ್ರದೇವರಂದ್ರೆ ಯಾರ ಮನೆಗೆ ಹೆಂಗೆ ಬರ್ಬೇಕು ಗೊತ್ತಿಲ್ವ ಹಾಂ ಅಂಥೇಳಿ ತ್ರಿಶೂಲ ತಗೊಂಡು ಆ ಭೃಗು ಋಷಿಗಳನ್ನು ಸಂಹಾರ ಮಾಡ್ಲಿಕ್ಕೆ ಬಂದ್ರು. ಇದು ಭವಿಷ್ಯೋತ್ತರ ಪುರಾಣ ಹೇಳತ್ತೆ. ಅವಾಗ ರುದ್ರದೇವರ ಭೃಗು ಋಷಿಗಳಂದ್ರು ನಿಮ್ಮಪ್ಪ ಸೋ ಫಾರ್ ಬೆಟರ್, ಸುಮ್ಮನೆ ಕೂತಿದ್ದ, ಅದೆಲ್ಲ ಒಳ್ಳೇದಲ್ರಿ, ನೀನು ನಂಗೆ ಸಂಹಾರ ಮಾಡಿ ಮರ್ಡರ್ ಮಾಡಲಿಕ್ಕೆ ಬಂದಿದ್ದೆಯಾ, ಅದಕ್ಕೆ ನಿಂಗೆ ಲಿಂಗ ಪೂಜೆಯಿಂದಲೇ ಪ್ರಸಿದ್ಧನಾಗುವಂತ ಅಲ್ಲೊಂದು ಶಾಪ ಕೊಟ್ಟು ನೇರವಾಗಿ ವೈಕುಂಠಕ್ಕೆ ಬರ್ತಾ ಇದ್ದಾರೆ. ಇದು ಕಥೆ. ಕಥೆ ಕೇಳಿದರೆ ಪ್ರಮೇ ತಾರತಮ್ಯಕ್ಕೆ ಚ್ಯುತಿ ಬರುತ್ತೆ. ಬ್ರಹ್ಮದೇವರ ಎಷ್ಟನೇ ಕಕ್ಷಾ? 3. ಹೌದಿಲ್ಲ? ನಾವು ಕಕ್ಷಾ ಮರೆತು ಬಿಟ್ಟಿವಿ. ನಮಗೆ ನೆನಪಿರೋದು ಒಂದು ಪಕ್ಷ. ಎಲ್ಲ ಕೇಳ್ತಾರೆ. ಮನೆ ಒಬ್ಬ ಕೇಳಿದ, ಗುರುದಾಸರಿ ನಿಮ್ಮ ಪಕ್ಷ ಆಯ್ತಾ? ನನ್ನ ಇನ್ನೂ ಶಾರ್ಟ್ ಆಗಿಲ್ಲಪ್ಪ, ಪಕ್ಷ ಅಯ್ಯೋ ಹಂಗೆ ಮಾತಾಡ್ಬೇಕು. ಮತ್ತೇನು ನೀ ಕೇಳಿದ್ದೆ ಈಗ ಅವ್ರಿಗೇನು ಕೇಳಬೇಕಾಗಿತ್ತು? ನೀವು ಪಕ್ಷ ಮಾಡಿದ್ದೀರಾ ಅಂತ ಕೇಳಬೇಕಾಗಿತ್ತು. ಅದು ಬಿಟ್ಟ ನೇರವಾದ ಬಾಣ ಅದೆಲ್ಲ ನಮಗೆ ಗೊತ್ತಿರೋದು ಪಕ್ಷ ಮಾತ್ರ ತಾನೆ, ಕಕ್ಷ ಗೊತ್ತಿಲ್ಲ. 3ನೇ ಕಕ್ಷದಲ್ಲಿ ಬರ್ತಕ್ಕಂಥ ಮಹಾನುಭಾವರು ಬ್ರಹ್ಮದೇವರು, 5ನೇ ಕಕ್ಷದಲ್ಲಿ ಬರ್ತಕ್ಕಂಥ ಮಹಾನುಭಾವರು ಮಹಾರುದ್ರದೇವರು. ಅವ್ರು ಎಂಥ ದೊಡ್ಡ ಪೋಸ್ಟ್ ರೀ ಮಹಾರುದ್ರದೇವರಿಗೆ. ಬ್ರಹ್ಮವಾಯು ಸರಸ್ವತಿ ಭಾರತೀಯರು ಆದ ಮೇಲೆ ಇಡೀ ಜಗತ್ತನ್ನು ಯಾರ ಅಧೀನ? ಮಹಾರುದ್ರದೇವರ ಅಧೀನ. ನಮ್ಮ ಮನಸ್ಸು ಯಾರ ಅಧೀನ? ಮಹಾರುದ್ರದೇವರ ಅಧೀನ. ಕೈಲಾಸವಾಸ ಗೌರೀಶ ಈಶ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ. ಕೈಲಾಸವಾಸ ಗೌರೀಶ ಈಶ ಮನಸ್ಸು ಕಾರಣವಲ್ಲ, ಪಾಪ ಪುಣ್ಯಕ್ಕೆಲ್ಲ ನಲಾಕ್ಷ ನಿನ್ನ ಪ್ರೇರಣೆ ಇಲ್ಲದೆ. ಮಹಾರುದ್ರದೇವರೇ ಮನಸ್ಸನ್ನು ಪ್ರೇರಣೆ ಮಾಡೋರು, ಪಾಪ ಪುಣ್ಯಗಳಿಗೆ ಅವರೇ ಪ್ರೇರಕರು ಅಂತ. ಮಹಾರುದ್ರದೇವರಿಗೆ ಶಾಪ ಕೊಟ್ಟು ಬಂದರು. ಬ್ರಹ್ಮದೇವರಿಗೆ ಶಾಪ ಕೊಟ್ಟರು ಅಂತಿದೆಯಲ್ಲ, ಹಾಗಾದರೆ ತಾರತಮ್ಯ ಎಲ್ಲಿ ಹೋಗುತ್ತೆ ಅಂತ ಪ್ರಶ್ನೆ ಬರುತ್ತೆ. ಚಿಕ್ಕವರ ಶಾಪ ದೊಡ್ಡವರಿಗೇನು ಮಾಡುವುದಿಲ್ಲ. ಚಿಕ್ಕವರ ಶಾಪ ದೊಡ್ಡವರಿಗೇನು ತಳ್ಳಿ ಹಾಕಿಬಿಡಬಹುದು. ಅವರು ಹಾಕಿಲ್ಲ. ಯಾಕೆ ಸ್ವೀಕಾರ ಮಾಡಿದ್ದಾರೆ ಅಂದರೆ ಭಗವಂತನ ಆಜ್ಞೆ ಇದೆ. ಬ್ರಾಹ್ಮಣರ ವಾಕ್ಯಕ್ಕೆ ಬೆಲೆ ಇರಬೇಕು. ಅವರೇನಾದರೂ ಶಾಪ ಕೊಟ್ಟರೆ ಸ್ವೀಕಾರ ಮಾಡಿ ಅಂತ ಹೇಳಿದ್ದಾನೆ ಭಗವಂತ. ಒಂದು. ಇನ್ನೊಂದು, ಯಾವ ಸಮಯದಲ್ಲಿ ಯಾರಿಗೆ ಕೀರ್ತಿ ಕೊಡಬೇಕು ಅಂತ ಪರಮಾತ್ಮ ಅಪೇಕ್ಷೆ ಪಡ್ತಾನಲ್ಲ, ಅವರಿಗೆ ಕೀರ್ತಿ ಬರುವ ಹಾಗೆ ದೇವತೆಗಳು ನಡ್ಕೊಳ್ತಾರೆ. ಈಗ ಈ ವ್ಯಕ್ತಿ ಕೀರ್ತಿ ಕೊಡಬೇಕು ಅಂತ ಭಗವಂತನಿಗೆ ಅಪೇಕ್ಷೆ ಇದೆ. ಯಾರಿಗೆ? ಭೃಗು ಋಷಿಗಳಿಗೆ. ಜಗತ್ತಲ್ಲಿ ಸರ್ವೋತ್ತಮತ್ವ ಕಂಡು ಬಂದು ಹಿಡಿದವರು ಯಾರು? ಭೃಗು ಋಷಿಗಳು ಅಂತ ಕೀರ್ತಿ ಬರಬೇಕಲ್ಲ. ಅದಕ್ಕೆ ಬ್ರಹ್ಮದೇವರು ರುದ್ರದೇವರು ಅದಕ್ಕೆ ಅನುಗುಣವಾಗಿ ತಾವು ವರ್ತನೆ ಮಾಡಿದರೆ ವಿನಃ ಭೃಗು ಋಷಿಗಳ ಕೊಟ್ಟ ಶಾಪ ಅವರಿಗೇನು ತಗಲೋದಿಲ್ಲ. ಒಬ್ಬ ಸಣ್ಣ ವ್ಯಕ್ತಿಗಳು ಅವ್ರಿಗೆ ಕೂಡ ದೊಡ್ಡ ದೊಡ್ಡ ವ್ಯಕ್ತಿಗಳು ಬೆಲೆ ಕೊಡ್ತಾರೇನು? ಅದು ಹೆಂಗೆ? ಮನೆಗೆ ಬರ್ತಡೇ ಅಂತ ಇರ್ತದೆ ನೋಡಿ, ಕೂಸಿನ ಬರ್ತಡೇ ಇರ್ತದೆ, 1 ವರ್ಷದ ಬರ್ತಡೇ, 2 ವರ್ಷದ ಬರ್ತಡೇ. ಅವಾಗ ಅಜ್ಜಿ ಅಜ್ಜ ಎಲ್ಲ ಏನು ಮಾಡ್ತಾರೆ? ಕೆಳಗೆ ಕೂತಿರ್ತಾವ, ಅದಕ್ಕೆ ಚೇರ್ ಮೇಲೆ ಕೂರಿಸಿರ್ತಾವ, ಮಾಲೆ ಹಾಕ್ತಾವ, ಫೋಟೋ ತೆಗಿತಾವ, ಕೇಕ್ ಕಟ್ ಮಾಡಿ ಬಾಯಾಗಿಡ್ತಾವೆ. ಹೌದು, ಅದಕ್ಕೆ ಬೆಲೆ ಕೊಟ್ಟರೆ ಇಲ್ಲ. ಏಕೆ? ಕೆಲವು ಸಮಯದಲ್ಲಿ ದೊಡ್ಡವರು ಚಿಕ್ಕವರಿಗೆ ಬೆಲೆ ಕೊಡ್ತಾರೆ. ಇದು ಪರಮಾತ್ಮನ ಆಜ್ಞೆ ಅಂಥೇಳಿ ಸುಮ್ಮನೆ ಕೂತಿದ್ರು. ಸರಾಸರ ಬಂದರು ಈ ಭೃಗು ಋಷಿಗಳು. ವೈಕುಂಠಕ್ಕೆ ಬಂದು ನೋಡ್ತಾರೆ, ಸ್ವಾಮಿ ಶೇಷಶಾಹಿಯಾಗಿ ಮಲಗಿಬಿಟ್ಟಿದ್ದಾನೆ. ಲಕ್ಷ್ಮೀದೇವಿ ಪಾದವನ್ನು ಒತ್ತಾ ಇದ್ದಾಳೆ. ಮಹಾನುಭಾವಳು ನೋಡಿದರು, ತಲೆ ಕೆಟ್ಬಿಡ್ತು. ಯಾರಿಗೆ? ಭೃಗು ಋಷಿಗಳು. ಅವ ಬಗಲ ಕೂರ್ಸ್ಕೊಂಡಿದ್ದ, ಇವ ಆಲಿಂಗನ ಮಾಡ್ಕೊಂಡಿದ್ದ, ಇವ ಕಾಲು ಒತ್ತಿಸ್ಕೊತಾನಲ್ಲಪ್ಪ, ಬರೀ ಇವ್ರಿಗೆ ಇದೇ ಕೆಲಸನ ಅಂಥೇಳಿ ಸಿಟ್ಟು ಬಂದು ಸರಸರ ಮೇಲೆ ಹತ್ಬಿಟ್ರು. ಸ್ಟೆಪ್ಸ್ ಯಾವುದು ಅಂದರೆ ಶೇಷದೇವರು ಸುತ್ತಕೊಂಡಿದ್ದಂಥ ಅವರ ದೇಹ ಅದು 68 ಮೆಟ್ಲು ಆಗಿತ್ತು. ಸರಾಸರ ಏನಿದ್ರು ನೋಡ್ತಾರೆ, ಪರಮಾತ್ಮನ ವಿಶಾಲವಾದ ವಕ್ಷಸ್ಥಳ ಕಾಣಿಸ್ತು. ಹೋದವರೇ ಭಗವಂತನ ವಿಶಾಲವಾದ ವಕ್ಷಸ್ಥಳಕ್ಕೆ ತಾಡನ ಮಾಡಿದ್ರು. ಯಾವ ಕಾಲಕ್ಕೆ ತಾಡನ ಮಾಡಿದ್ರ ಕಟ್ ಹಾಕಿದ್ರ ಭಗವಂತ ಕಣ್ಬಿಟ್ಟ. ಸುಮ್ಮನೆ ನಾಟಕ ಮಾಡ್ತಿದ್ದ. ದೇವರಿಗೆ ನಿದ್ದೆ ಇದೆಯಾ? ಇಲ್ಲ. ದೇವತೆಗಳಿಗೆ ನಿದ್ದೆ ಇಲ್ಲ. ಅದಕ್ಕೆ ಅವ್ರಿಗೆ ಹೆಸರೇನು? ಅನಿಮಿಷರು ಅಂತ ದೇವತೆಗಳಿದ್ರು. ಅನಿಮಿಷರು. ಯಾಕೆ ಅವ್ರಿಗೆ ನಿದ್ದೆ ಇಲ್ಲ ದೇವತೆಗಳಿಗೆ? ನಮಗೆ ಬುದ್ಧಿ ಇಲ್ಲ, ನಿದ್ದೆ ಇರುತ್ತೆ. ಅವರು ನಿದ್ದೆ ಯಾಕೆ? ನಮಗೆ ನಿಮಿಷರು ನಾವು.
ನಿಮಿ ಅಂದರೆ ರೆಪ್ಪೆ. ನಿಮಿ ಅಂದರೆ ಏನು? ರೆಪ್ಪೆ. ಯಾರಿಗೆ ರೆಪ್ಪೆ ಇದೆ ಅವರಿಗೆ ನಿದ್ದೆ ಇದೆ, ಯಾರಿಗೆ ರೆಪ್ಪೆ ಇಲ್ಲ ಅವರಿಗೆ ರೆಪ್ಪೆ ಇಲ್ಲ, ನಿದ್ದೆ ಇಲ್ಲ. ನಾವು ನಿಮಿಷರು, ದೇವತೆಗಳು ಅನಿಮಿಷರು. ದೇವತೆಗಳಿಗೂ ಮತ್ತು ನಿಮಿಷರಿಗೂ ಈಶನಾದವನ ಭಗವಂತ ಅನಿಮಿಶೇಷ ಅಂತ ದೇವರಿಗೆ ಹೆಸರು. ಅನಿಮಿಶೇಷ, ಅನಿಮಿಷರಿಗೂ ಈಶನಾದವನು ಒಡೆಯನಾದವನು ಪರಮಾತ್ಮ. ಮನೆ ಮಲ್ಕೊಂಡಿದ್ದ, ನಾಟಕ ಮಾಡ್ತಿದ್ದ. ಭೃಗು ಋಷಿಗಳು ಯಾವಾಗ ಅವನ ತಾಡನ ಮಾಡಿದ ತಕ್ಷಣ ಕಂಡುಬಿಟ್ಟ ದೇವರು. ಅಯ್ಯೋ ಭೃಗು ಋಷಿಗಳು ಬಂದಿದ್ದು ನೋಡಲಿಲ್ಲ, ಅಪರಾಧ ಆಯಿತು, ಕ್ಷಮಾ ಮಾಡಬೇಕು, ದೊಡ್ಡವರು ನೋಡಲಿಲ್ಲ, ಕ್ಷಮಾ ಮಾಡಬೇಕು ಸ್ವಾಮಿ ಅಂತ ಬಡ ಎದ್ದ. ಒಂದು ಸಿಂಹಾಸನ ಹಾಕಿದ, ಕೂಡ್ರಿ ಸ್ವಾಮಿಯಿಂದ. ರಮಾದೇವಿ ಅಂದ, ಏನು ಸ್ವಾಮಿ? ಬಿಸಿ ನೀರು ತಗೊಳ್ಳುವ ಅಂದ. ಯಾಕೆ? ಪಾದ ಪೂಜೆ ಮಾಡಬೇಕು, ಭೃಗು ಋಷಿ ಬಂದಿದ್ದಾರೆ. ಆಯಿತು, ಬಿಸಿ ನೀರು ತಂದು ತಾವಾಣ ಹರವಾಣ ಎಲ್ಲ ತಂದಿದ್ದಾರೆ, ಬಾಳೆಹಣ್ಣು, ಕಲಸಕ್ರಿ, ಮಂತ್ರಾಕ್ಷತಿ ಎಲ್ಲ ತೊಗೊಂಬಂದ್ಬಿಟ್ರು. ರಮಾದೇವಿ ನೀರು ಹಾಕ್ತಿದ್ರೆ ಪರಮಾತ್ಮ ಪಾದವನ್ನು ತೊಳಿತಾ ಇದ್ದಂತೆ. ಪಾದವನ್ನು ತೊಳಿತಾ ಇದ್ದ. ತೊಳೆದಾದ ಮೇಲೆ ಆ ಪಾದವನ್ನು ಒರೆಸಿ ಆ ನೀರು ತಲೆ ಮೇಲೆ ಹಾಕ್ಕೊಂಡ ತಾನು ಪರಮಾತ್ಮ. ರಮಾದೇವಿಗಂದ ತಲೆ ಬಗ್ಸಂದ, ರಪ್ಪ ಅಂತ ತಲೆ ಮೇಲೆ ಇಷ್ಟು ಹಾಕಿದ. ಇದನ್ನ ನೀರು ತೊಗೊಂಡು ವೈಕುಂಠ ತುಂಬೆಲ್ಲ ಹಾಕ್ಕೊಂಡು ಬಂದ ದೇವರು. ಯಾಕೆ? ದೆವ್ವ, ಭೂತ, ಪ್ರೇತ, ಪಿಶಾಚಿ ಇದ್ರೆ ಹೋಗ್ತಾವೆ ಅಲ್ಲ ದೇವರು. ಅಲ್ಯಾವ ಇರ್ಬೇಕ್ರಿ ವೈಕುಂಠದಾಗ? ದೇವರ ಹೆಸರು ತೊಗೊಂಡ್ರೆ ಹೋಗ್ತಾವೆ. ಸ್ವಾಮಿ ನಾಟಕ ಯಾಕೆ ಮಾಡಿ ತೋರಿಸಿದ ಅಂದರೆ, ದೊಡ್ಡವರು ಬಂದಾಗ ಆ ರೀತಿಯಾದ ಆಚರಣೆ ನಮ್ಮಲ್ಲಿ ಇರಬೇಕು. ಯಾಕಂದರೆ ಬ್ರಾಹ್ಮಣರ ಪಾದದ ಏನು ಒಂದು ಪಾದ ಪ್ರಕ್ಷಾಳನೆ ಮಾಡಿದ ನೀರಿನಲ್ಲಿ 3.5 ಕೋಟಿ ತೀರ್ಥಗಳ ಸನ್ನಿಧಾನ ಇರುತ್ತಂತೆ. ಸುಮ್ಮನೆ ಅವರು ಜ್ಞಾನಿಗಳ ಪಾದ ಪ್ರೋಕ್ಷಣೆ ಮಾಡಿಕೊಂಡು ಸಹ 3.5 ಕೋಟಿ ತೀರ್ಥದಲ್ಲಿ ಸ್ನಾನ ಮಾಡಿದ ಫಲ ಬರುತ್ತೆ. ದೇವರು ತೋರಿಸಿದ. ಸುಧಾಮ ಹೋದಾಗೂ ದೇವ್ರು ಹಂಗೆ ಮಾಡ್ಯಾನ ಇಲ್ಲ ಮಹಾನುಭಾವ. ತಾನು ಸುಧಾಮ ಹೋದಾಗ ದೇವ್ರು ಹಂಗೆ ಮಾಡಿ ತೋರ್ಸಲ್ಪ. ಅದೇ ರೀತಿಯಾಗಿ ಭಗವಂತ ಹಾಕಿದ. ರಮಾದೇವಿಗೆ ಹೇಳಿದ, ಎಲ್ಲ ಕಡೆ ನೀರು ಪ್ರೋಕ್ಷಣೆ ಮಾಡಿ ಬಂದಿದ್ದಾರೆ ಮಹಾನುಭಾವರು, ಯವ್ವ, ಭೂತ, ಪ್ರೇತ, ಪಿಶಾಚಿ ಓಡಿ ಹೋಗ್ತವೆ ಅಂತ ಭಗವಂತ ಹೇಳಿದ. ಆ ಭೃಗು ಋಷಿಗಳ ಪಾದವನ್ನು ದೇವರು ಒತ್ತುತ್ತಾ ಇದ್ದಾನೆ. ತೊಳೆದ ಮೇಲೆ ಪಾದ ಒತ್ತಬೇಕು. ಗುರುಗಳದು, ಬ್ರಾಹ್ಮಣರದು, ಜ್ಞಾನಿಗಳದು ಪಾದ ಒತ್ತಬೇಕು. ಒತ್ತುತ್ತಾ ಭಗವಂತವನ್ನು ಮಾತಾಡ್ತಾನೆ. ಸ್ವಾಮಿ, ತಮ್ಮ ಕಠಿಣವಾದ ಪಾದದಿಂದ ಅಲ್ಲ, ತಮ್ಮ ಕೋಮಲವಾದ ಪಾದದಿಂದ ನನ್ನ ಕಠಿಣವಾದ ಶರೀರಕ್ಕೆ ತಾವು ತಾಡನ ಮಾಡಿದ್ರಲ್ಲ, ನನಗೇನು ನೋವಾಗಿಲ್ಲ. ಯಾಕೆ? ನನ್ನ ಶರೀರ ವಜ್ರದಕ್ಕಿಂತಲೂ ಕಠಿಣವಾದದ್ದು. ಯಾವುದೇ ಅಸ್ತ್ರಗಳು, ಶಸ್ತ್ರಗಳು ನನ್ನ ಶರೀರ ಅಲ್ಲ. ನನ್ನ ಶರೀರದ ಮೇಲೆ ಇರ್ತಕ್ಕಂಥ ಒಂದು ರೋಮವನ್ನು ಅಳಗಾಡಿಸುವುದಿಲ್ಲ. ಅಂದ ಮೇಲೆ ನಿಮ್ಮ ಕೋಮಲವಾದ ಪಾದ ನನ್ನ ದೇಹಕ್ಕೆ ತಾಡನ ಮಾಡಿದ್ರಲ್ಲ, ನಿಮಗೆಷ್ಟು ನೋವಾಯಿತು ಅಂತ ಪಾಪ ದೇವರು ಒತ್ತುತ್ತಾ ಭೃಗು ಋಷಿಗಳ ಅಂಗಾಲಿನಲ್ಲಿ ಒಬ್ಬ ದೈತ್ಯ ಸೇರ್ಕೊಂಡಿದ್ದ. ಕಣ್ಣಿನ ರೂಪದಲ್ಲಿ ಇದ್ದ. ಅವನ ಹೆಸರು ನೇತ್ರ ಅಂತ ಹೆಸರು. ಅವ ಏನು ಮಾಡಿದ್ದ? ನಾ ಸಾಯ್ಬಾರ್ದು, ದೇವ್ರು ನಂಗೆ ಸಂಹಾರ ಮಾಡಬಾರ್ದು. ಯಾರಲ್ಲಿದ್ದರೆ ಸಂಹಾರ ಮಾಡಲ್ಲ, ಬ್ರಾಹ್ಮಣರಲ್ಲಿದ್ದರೆ ಸಂಹಾರ ಮಾಡಲ್ಲ ದೇವರು. ಬ್ರಾಹ್ಮಣ ಮಮದೇವತ ಅಂತ ಬೆಲೆ ಕೊಡ್ತಾ ಅಂತ ಅವರ ಅಂಗಾಲ ಸೇರ್ಕೊಂಡ್ಬಿಟ್ಟಿದ್ದ ದೈತ್ಯ. ಅದಕ್ಕೆ ಅವ್ರಿಗೆ ಆವೇಶ ಬಾರಿ. ಪರಮಾತ್ಮ ಯಾವಾಗ ಒತ್ತಿದ್ನೋ ಅವನ ಸಂಹಾರ ಮಾಡಿದ. ಎಲ್ಲ ಆವೇಶ ಅವರಿಗೆ ನಡೆಯಿತು. ತಕ್ಷಣ ಅಂತಾರು, ನೀನೇ ದಯಾಳೋ ನಿರ್ಮಲ ಚಿತ್ತ ಗೋವಿಂದ ನಿಗಮ ಗೋಚದ ಮುಕುಂದ. ಸ್ವಾಮಿ, ನೀನೇ ಕರುಣಾ ಸಮುದ್ರನು, ನೀನೇ ದಯಾಳೋ, ನೀನೇ ಕರುಣಾ ಸಮುದ್ರ, ನೀನೇ ದಯಾ ಸಮುದ್ರ, ನೀನೇ ಸರ್ವೋತ್ತಮ. ಯಾಕೆ ಅಂದರೆ ನಮ್ಮ ಗುರುಗಳು ಹೇಳ್ತಿದ್ರು, ವಧಿಸಿಕೊಂಡು ಯಾರು ಪಾದ ಪೂಜೆ ಮಾಡ್ತಾ ಇದ್ರಿ? ಒದ್ದು ಪಾದ ಪೂಜೆ ಮಾಡಿಸ್ಕೋತಾರೆ. ಹೌದೇ? ಮಾತಿನ ತಾಗಿರ್ಬೋದು ಅಂತೀನಿ ಅಲ್ವಾ? ಒದ್ದು ಪಾದ ಪೂಜೆ ಮಾಡಿಸ್ಕೋತಾರೆ. ವಧಿಸಿಕೊಂಡು ಯಾರಾದರೂ ಪಾದ ಪೂಜೆ ಮಾಡೋರು ಇದ್ದಾರ ಅಂದರೆ ನಮ್ಮ ಸ್ವಾಮಿ ಒಬ್ಬನೇ, ನಮ್ಮಪ್ಪ ಕರುಣಾ ಸಮುದ್ರ. ಅದಕ್ಕೆ ನೀನೇ ದಯಾಳು. ಅದಕ್ಕೆ ವಿಜಯರಾಜಾಗೆ ಅವರು ಬಂದಾಗ ಹೇಳ್ತಾರೆ, ಮುನಿಯಿಂದ ವಧಿಸಿಕೊಂಡ ವಿಜಯ ವಿಠಲರಯ್ಯ. ಅವರೇ ಒದ್ದವರು. ಒಂದು ಸುಳ್ಳಾದೇವ ಜೊತೆಯಲ್ಲಿ ಹೇಳ್ತಾರೆ ಮಹಾನುಭಾವರು, ಮುನಿಯಿಂದ ವಧಿಸಿಕೊಂಡ ವಿಜಯ ವಿಠಲರಯ್ಯ ನಿನ್ನ ಕರುಣಾ ರಸಕ್ಕೆ ಎಣೆಗಾಣೆ ಅಂತಾರೆ ಮಹಾನುಭಾವ. ಪರಮಾತ್ಮ ಒತ್ತಿ ಅವರ ಪಾದವನ್ನು ಒತ್ತಿ ಸಂತೋಷಪಡಿಸಿದ. ಅದಕ್ಕೆ ಕಾಲು ಒತ್ತಿದ್ರೆ ಭಾಳ ಹಿತ ಆಗ್ತದೆ ಅಂತ ಶಾಸ್ತ್ರ. ಅದಕ್ಕೆ ಹಿಂದಿನವರು ಮನೆಯವರು ಗಂಡಂದ್ರ ಕಾಲು ಒತ್ತಿದ್ರು. ದಿನ ಮಲ್ಕೊಂಬಂದು ಒತ್ತಿ ಒಂದು 10 ನಿಮಿಷ ಒತ್ತಿ ಮಲಗಿಸ್ತಿದ್ರು ಪಾಪ ಕಾಲು. ಈಗಿನವರು ಕುತ್ತಿಗೆ ಒತ್ತಾರೆ, ಕಾಲು ಒತ್ತಾರೆ. ವ್ಯತ್ಯಾಸ ಇದೆ ಅಲ್ವಾ? ಗಂಡನಿಗೆ, ಅತ್ತಿ ಮಾವನಿಗೆ ಕಾಲು ಒತ್ತಿ ಮಲಗಿಸ್ತಿದ್ರು.
ನಾನು ಈ ದೃಶ್ಯವನ್ನು ಒಂದು ಕಡೆ ನೋಡಿದೆ, ಹರಿಹರಕ್ಕೆ ಹೋದಾಗ ನೋಡಿ ಒಬ್ಬರ ಮನೆಯಲ್ಲಿ ಅವ್ರ ಸೊಸೆ ಆ ಕೆಲಸ ಮಾಡ್ತಿದ್ದೆ. ಇನ್ನೂ ಇದ್ದಾರೆ ಅವರು. ನಂಗೆ ಭಾಳ ಸಂತೋಷ ಆಯಿತು. ನಾ ಆ ಹೆಣ್ಮಗಳಿಗೆ ನಮಸ್ಕಾರ, ವಿಶೇಷ ನಮಸ್ಕಾರ. ಯಾಕೆ ದಾಸರೆ, ನೀನು ಮಾಡೋ ಕೆಲಸ ನೋಡಿ ಸಂತೋಷ ಆಯ್ತು ನನಗೆ. ಕಾಲ ಹೊತ್ತು ಈಗಿನವರು ಕೆಲವೊಮ್ಮೆ ಒತ್ತಿರ್ತಾರೆ, ಏನೋ ಸ್ಯಾಂಕ್ಷನ್ ಮಾಡಿಸ್ಬೇಕಲ್ಲ ಯಜಮಾನ್ರಿಗೆ, ಒತ್ತಿರ್ತಾರೆ. ಸ್ವಲ್ಪ ಕಾಲು ಕೊಡ್ರಿ ಒತ್ತೀನಿ, ಯಾಕೆ ಯಾಕೆ ಇವತ್ತು ಯಾಕೆ ಇನ್ನು ಕೊಡ್ರಿ ಹೇಳ್ತೀನಿ ನಾವು. ಪಾಪ ಎಷ್ಟು ಹೈರಾಣಾಗಿ ಬಂದಿರ್ತೀವಿ ಏನು ಅಂತೇಳಿ ಪಾಪ ಏನೋ ಸಾಯಿದು ಪಾಪ ಏನೋ ಕಾಲು ಹೊತ್ತ ಕೊಟ್ಬಿಟ್ರೆ ಒಂದು 2 ನಿಮಿಷ ಹೋಗ್ತಾರೆ. ನಾವು ನೆಕ್ಸ್ಟ್ ತಿಂಗಳು ನಮ್ಮ ಭಜನಾ ಮಂಡಳಿಯವರೆಲ್ಲ ಸೇರಿ ಉಡುಪಿಗೆ ಹೋಗ್ತಿದ್ದೀವಿ ಭಜನೆಗೆ, ಹೋಗ್ಬೇಕು. ಅವಶ್ಯ ಹೋಗ, ಯಾರು ಬೇಡ ಅಂದರು. ಅಲ್ಲ ಒಂದು 20,000 ರೂಪಾಯಿ ರೇಷ್ಮೆ ಸೀರೆ ಕೊಡಿಸ್ಬೇಕು, ಅದಕ್ಕೆ ಎಲ್ಲರೂ ಉಟ್ಕೊಂಡ್ಬರ್ತಿದ್ದಾರೆ. ಹೆಂಗೆ ಕೊಡಿಸ್ತೀನಿ ಅಂದ್ಕೊಂಡು ಕೈ ಬಿಟ್ಬಿಡ್ತಾರೆ. ಈಗೆಲ್ಲ ಹಿಂಗೆಲ್ಲ ವಿಚಿತ್ರವಾದ ವ್ಯಾಪಾರಗಳಿರ್ತಾವೆ. ಅದಕ್ಕೆ ದೇವರು ಪಾದವನ್ನು ಒತ್ತುತ್ತಾ ಅವರಿಗೆ ಮಾತಾಡಿದ, ಸಂತೋಷಪಡಿಸಿದ. ಜೊತೆಗೆ ಇನ್ನೊಂದು ಮಾತ್ರಿ, ಅವರು ವಿಜಯಪ್ರಭುಗಳಾಗಿ ಬಂದಾಗ ಭೃಗು ಋಷಿಗಳು ವ್ಯಾಸವಿಠಲರು ಮಾತಾಡ್ಯಾರ ವಿಜಯ ಕವಚದಲ್ಲಿ. ಏನು ಮಾತಾಡಿದರು? ಸ್ಮರಿಸಿ ಬದುಕಿರೋ ದಿವ್ಯ ಚರಣ ಕೆರಗಿರೋ. ಯಾಕೆ ದಿವ್ಯ ಚರಣ ಆಯ್ತು ಅವ್ರಿಗೆ? ಇದೊಂದು ಬೇಕಲ್ಲ, ಸುಮ್ಮನೆ ದಿವ್ಯ ಚರಣ ಅಂತಾರ ಜ್ಞಾನಿಗಳು. ಸ್ಮರಿಸಿ ಬದುಕಿರೋ ದಿವ್ಯ ಚರಣ ಕೆರಗಿರೋ, ದುರಿತ ತರಿದು ಪೊರೆವ ವಿಜಯ ಗುರುಗಳೆಂಬರ ಅಂದ್ರು. ದಿವ್ಯ ಚರಣ ಕೆರಗಿರೋ ಅಂದ್ರು. ಯಾಕೆ ದಿವ್ಯ ಚರಣ ಆಯಿತು ಇವ್ರದ್ದು? ಬರೀ ಅನ್ಬೋದಾಗಿತ್ತಲ್ಲ, ಸ್ಮರಿಸಿ ಬದುಕಿರೋ ಚರಣ ಕೆರಗಿರೋ. ಸಂತೋಷ ಆಗಲ್ಲ ಹಂಗಂದ್ರೆ? ಆಗತ್ತಾ? ಆ ದಿವ್ಯ ಅಂತ ಸೇರಿಸಿದಾಗೆ ಆನಂದ ಆಗೋದು ಮನಸ್ಸಿಗೆ. ಕೆಲವು ದೇವ್ರನ್ನ ಮಾಡ್ಯಾರಲ್ಲ ಜ್ಞಾನಿಗಳು, ಅವರು ಹಂಗಂದ್ರೆ ಸಂತೋಷ ಆಗ್ತಾವ್ರಿ ಇವು. ನಾನೊಬ್ಬ ಬಂದು ಹೇಳಿದೆ ನಂಗೆ, ನಾವು PhD ಮಾಡ್ತಾ ಇದ್ದೇನೆ ಪೂರ್ಣದಾಸರ ದೇವ್ರ ನಾಮ ಮೇಲೆ. ಒಂದು ದೇವರ ನಾಮದಲ್ಲಿ ಸ್ವಲ್ಪ ಏನೋ ನಂಗೆ ವ್ಯತ್ಯಾಸ ಅನಿಸುತ್ತೆ ಅವ್ರು ಮಾಡಿದ್ದು. ನನ್ನ ಥೀಸಸ್ ಒಳಗೆ ತಿದ್ದೀನಿ, ಅದು ಸರಿನಾ ಅಂತ. ಏನು ಅಂತ, ಘಟಿಕಾಚಲದಲ್ಲಿ ನಿಂತ ಪುರಂದಾಸರಿಂದ ಅಲ್ಲಿ ಹನುಮನ್ ದೇವ್ರು ಏನು ಮಾಡ್ಯಾರ? ಕೂತಾರ, ನಿಂತಿ. ಅದಕ್ಕೆ ಅವ್ರಿಗೆ ಕೊನೆಯ ಕಾಲಕ್ಕೆ ಹೋಗಿರ್ಬೇಕು, ಕಣ್ಣು ಕಾಣಿಸ್ಲಿಕ್ಕಿಲ್ಲ. ಕೂತಿದ್ದೆ ನಿಂತಂಗೆ ಕಾಣಿಸಿರ್ಬೋದು. ಕೆಲವು ವಯಸ್ಸಾದ್ಮೇಲೆ ಹೆಂಗೆ ಆಗ್ತವೆ, ನಿಂತು ಕೂತಂಗೆ ಕಾಣಿಸ್ತಾವೆ, ಕೂತಂಗೆ ನಿಂತಂಗೆ ಕಾಣಿಸ್ತಾವೆ. ಹೌದೇನು? ಸುಮ್ಮನೆ ನಿಂತು ಓಡಾಡ್ದಂಗೆ ಕಾಣಿಸ್ತಾವೆ. ನಮ್ಮ ರೀತಿ ವ್ಯತ್ಯಾಸ ಆದಂಗೆ ಕಾಣಿಸ್ತಾವಲ್ಲ, ಅದೇ ರೀತಿಯಲ್ಲಿ ಹೆಂಗೆ ಕಾಣಿಸಿರ್ಬೋದು ಅಂತ. ಮತ್ತು ಏನಪ್ಪ ನಿನ್ನ ಅಭಿಪ್ರಾಯ? ಇಲ್ಲ, ಅದನ್ನು ತಿದ್ದುಬಿಟ್ಟೀನಿ ಆಚಾರ್ಯ, ನನ್ನ ಥೀಸಸ್ ತಿದ್ದೀನಿ, ಅದಕ್ಕೆ ನೀವು ಮತ್ತು ಪ್ರವಚನದಲ್ಲಿ ಹೇಳಬೇಕು ಎಲ್ಲ ಕಡೆ, ಎಲ್ಲರೂ ತಿದ್ಕೊಳ್ಳಿ. ನೀ ಏನು ಮಾಡಿ, ಏನು ತಿದ್ದಿ ಹೇಳಪ್ಪ. ನಾವು ಹೇಳಿದ ಘಟಿಕಾಚಲದಲ್ಲಿ ಕೂತ ಅಂದ್ರೆ ಇಂಟೆಕ್ಟೇ ಬರಲ್ಲ, ಅಲ್ಲಿಗೂ ಇಂಟೆಕ್ಟ್ ಬರಲ್ಲ, ಕೇಳಿಕ್ಕೂ ಇಂಟೆಕ್ಟ್ ಬರಲ್ಲ. ಬರುತ್ತಾ? ಅದು ಘಟಿಕಾಚಲದಲ್ಲಿ ನಿಂತ ಒಂದು ಸ್ಪಿರಿಟ್ ಬರ್ತದೆ ಮೈಯಾಗ ಹಾಡಿದ್ರೆ. ಹೌದಾ? ಬರ್ತಲ್ಲ, ಆ ಶಬ್ದ ಹಂಗ ಇರಬೇಕು. ಯಾಕೆ ಹೇಳಿಕ್ ಬಂದೆ ಅಂದರೆ, ಇವರು ಸ್ಮರಿಸಿ ಬದುಕಿರೋ ದಿವ್ಯ ಚರಣ. ಯಾಕೆ ದಿವ್ಯ ಚರಣ ಆಯಿತು ಅಂದರೆ, ಸಾಮಾನ್ಯವಾಗಿ ಎಲ್ಲರೂ ಕೆಲವರು ತಿಳ್ಕೊಂಡಿದ್ದೇನು, ಪರಮಾತ್ಮನ ಪಾದವನ್ನು, ಈ ದೇಹವನ್ನು ಸ್ಪರ್ಶ ಮಾಡಿದ ಚರಣ, ಆದ್ದರಿಂದ ದಿವ್ಯ ಚರಣ ಆಯಿತು. ಬೇಡ ರೀ, ರಾಜಸೂಯಾಗ ಮಾಡಿದಾಗ ಧರ್ಮರಾಜನು ಅನೇಕ ಬ್ರಾಹ್ಮಣರ ಪಾದವನ್ನು ಪ್ರಕ್ಷಾಳನ ಮಾಡಿದ್ದಲ್ಲ ದೇವರು, ಮತ್ತು ಅವರ ಪಾದಕ್ಕೂ ಇವನ ಶರೀರ ಟಚ್ ಆಗೋದೇ ಇಲ್ಲ. ಸುಧಾಮಂದು ಪಾದ ತೊಳೆದ್ನಲ್ಲ ದೇವರು, ಟಚ್ ಆಗಿದೆ ಇಲ್ಲ, ಮತ್ತು ಅವ್ರದಲ್ಲೇ ಯಾಕೆ ದಿವ್ಯ ಆಗಿಲ್ಲ ಅಂದರೆ, ಪರಮಾತ್ಮ ಇವರ ಪಾದವನ್ನು ಒತ್ತುತ್ತಾ ಅವನು ಮಾತಾಡ್ತಾನೆ. ಶ್ರೀನಿವಾಸ ಕಲ್ಯಾಣ ಉತ್ತರ ಕೊಡುತ್ತೆ, ಯಾಕೆ ದಿವ್ಯ ಚರಣ? ಭಗವಂತಂದ ಇಮೌ ಪಾದವು ದಿವ್ಯವು ಅಂತ 3 ಮಾತಾಡ್ತಾರೆ. ಈ ಪಾದಗಳು ದಿವ್ಯವಾದ ಪಾದ, ಈ ಪಾದದಲ್ಲಿ ನನ್ನ ದಿವ್ಯತ್ವವನ್ನು ಇಟ್ಟಿದ್ದೇನೆ. ಇವು ವಿಶೇಷವಾಗಿ ಇವರ ಪಾದ ನಂಬಿದವರಿಗೆ ಅವು ಕೆಲಸ ಮಾಡ್ತಾವಂತ. ಅದಕ್ಕೆ ಮೋಹನದಾಸರು ಇನ್ನೊಂದು ಕಡೆ ಉದ್ಗಾರ ತೆಗೆದ್ರು, ವಿಜಯರಾಯರ ಪಾದ ನಿಜವಾಗಿ ನಂಬಲು ಅಜನಪಿತ ತಾನೆವನೀವಾ ಪುರೆವಾ ದ್ವಿಜಕಿತನನ ಗುಣ ವೃಜವ ಕೊಂಡಾಡುವ ಸುಜನ ಮಂದಾರ ನೀತಾ ಪ್ರಖ್ಯಾತ ವಿಜಯರಾಯರ ಪಾದ ನಿಜವಾಗಿ ನಂಬಲು. ಒಂದು ಅಡ್ಜೆಕ್ಟಿವ್ ಹಾಕಿದ್ರು, ನಂಬಲು ಅಲ್ಲ, ಏನದು? ನಿಜವಾಗಿ ಅನ್ನೋದೇ ಅಡ್ಜೆಕ್ಟಿವ್. ನಂಬಲು ಏನಾಗುತ್ತೆ? ಅಜನ ಪಿತ, ಅಜ ಅಂದರೆ ಬ್ರಹ್ಮ, ಅವರ ಪಿತ ಅಂದರೆ ಅವರಪ್ಪ ನಾರಾಯಣ, ತಾನೇ ಒಲಿವ. ನಾವು ಅವನ ಹತ್ರ ಹೋಗೋದೇ ಬೇಡ, ಇವ್ರ ಪಾದ ಗಟ್ಟಿಯಾಗಿ ಇಟ್ಕೊಂಡು ಸರ್ ಇವ್ರು ತಾನೇ ಬರ್ತಾರೆ. ಹೌದಾ? ಕಲಿಯುಗದಲ್ಲಿ 2 ರಾಯರ ಪಾದ ಹಿಡಿಲಿಕ್ಕೆ ಬರಬೇಕು ಅಂತ ಹೇಳ್ತಾರೆ ನಮಗೆಲ್ಲ ಹಿರಿಯರು. 2 ರಾಯರ ಪಾದ, ಒಂದು ಯಾವುದು? ಒಂದು ಮಂತ್ರಾಲಯ ರಾಯರ ಪಾದ ಹಿಡಿಬೇಕು, ಇನ್ನೊಂದು ವಿಜಯರಾಯರ ಪಾದ ಹಿಡಿಬೇಕು. ಸಾಕು, ದೇವ್ರು ತಾನೇ ಒಲಿವ. ನೀ ಅಲ್ಲಿ ತನಕ ಯಾಕೆ ಹೋಗ್ತೀಯ ಹೈರಾಣ? ಇಲ್ಲ,
ಅವರೇ ಇಲ್ಲಿ ಬಂದ್ಬಿಡ್ತಾರೆ. ಅಷ್ಟು ಮಹತ್ವ. ಇಮೌ ಪಾದವು ದಿವ್ಯವು ಅಂತ ದೇವರ ಪಾದವನ್ನು ಒತ್ತಿದ, ಅವರಿಗೆ ಉಪಚಾರವನ್ನು ಮಾಡಿದ. ಆವಾಗ ನಾನು ಹೋಗಿ ಬರ್ತೇನೆ ಅಂತ ಭೃಗು ಋಷಿಗಳು ಹೊರಟಿದ್ದಾರೆ. ಪರಮಾತ್ಮ ಆಯಿತು ಅಂತ ಮೇನ್ ಡೋರ್ ಅವ್ರಿಗೆ ಕಳಿಸ್ಲಿಕ್ಕೆ ಹೋದ. ಅವರನ್ನು ಬಂದವರಿಗೆ ಅಲ್ಲಿಂದ ಬರಮಾಡ್ಕೋಬೇಕು, ಹೋಗುವಾಗ ಅವ್ರನ್ನ ಅಲ್ಲಿವರೆಗೆ ಕಳಿಸ್ಬೇಕು ಅಂತ ಒಂದು ನಿಯಮ ಇದೆ. ಈಗ ಅವೆಲ್ಲ ನಾವು ಮಾಡಲ್ಲ, ಮಾಡೋ ಮಂದಿ ಭಾಳ ಕಡಿಮೆ. ಹೋಗ್ಬರ್ತೀರಾ? ಹೋಗ್ಬರ್ರಿ, ಸಿ ಯು ಅಗೇನ್, ಟಾಟಾ. ಮತ್ತು ಟಾಟಾ ಅಂದಮೇಲೆ ಹೆಂಗೆ ಬರ್ಬೇಕು ರೀ ವಾಪೀಸು? ಸೈನ್ ಇರ್ತಾವಲ್ಲ, ಸೈನ್, ಅದ್ರ ಮೇಲೆ ಗೊತ್ತಾಗುತ್ತೆ. ಹಿಂಗಂದ್ರೇನು, ಹಿಂಗಂದ್ರೆ, ಹಿಂಗಂದ್ರೆ, ಹಿಂಗಂದ್ರೆ ಬರಬೇಡ. ನಿನ್ನ ಮ್ಯಾಲೆ ಬೇಕೇನಲ್ಲ, ನೀನೇ ಹೇಳಿ, ನಿನ್ನ ಬಾಯ್ದಮ್ಮ, ಹೌದಾ ಇಲ್ಲ? ಹಿಂಗಂದ್ರೇನು? ಟಾಟಾ ಅಂದರೆ ಮತ್ತೆ ಬರಬೇಡ್ರಿ, ಈಗ ಬಂದು ತಿಂದಿದ್ದೆ ಸಾಕು, ಕಾಫಿ ಕುಡಿದು ಸಾಕು, ಸರ್ವತ. ಅದು ಒಬ್ಬರ ನಂಗಲ್ರಿ, ಎಲ್ಲರ ಕಡೆಯಿಂದ ಮಾಡಿಸ್ತಾರೆ. ಈಗ ಅಜ್ಜಿ ಮಾಡ್ತದ, ಅಜ್ಜ ಮಾಡ್ತದ, ಅವ್ರ ಅಪ್ಪ, ಅವ್ರ ಮಗ, ಸೊಸಿ ಕೊಡಿ ಸಣ್ಣ ಕೂಸಿರ್ತವ್ರು 2 ವರ್ಷ ಆಚಾರ್ಯ ಟಾಟಾ ಮಾಡಮ್ಮ, ಟಾಟಾ ಮಾಡಿ ಅದು ಇನ್ನೊಂದು ಸತ್ತರು ಬಂದರೆ ಬಾರದು ಮನೆಗೆ ಆಚಾರ. ಆ ಸೈನ್ ನಮ್ಗೆ ಕೇಳ್ತದಿಲ್ಲ, ಟಾಟಾ ಮಾಡಿ ಕಳಿಸ್ಬಾರ್ದು. ಅವ್ರಿಗೆ ಅದು ಗೇಟ್ವರೆಗೆ ಕಳಿಸ್ಲಿಕ್ಕೆ ಹೋಗ್ಬೇಕು. ಹೌದಾ ಭಗವಂತ ಸ್ವಾಮಿ ಈ ಕಡೆ ಬಂದಾಗೆಲ್ಲ ಬರ್ತಾ ಇದ್ದು ನಮ್ಮ ಮನೆ ಮೇಲಿನ ಮೇಲೆ ಬರ್ತಾರೆ. ಯಾಕೆ ಅಂದರೆ ಅದನ್ನೇ ಹರಿದಾಸರು ಹೇಳ್ತಾರೆ, ಧನ ನಿಲ್ಲದಯ್ಯ ಸಾಧನವು ನಿಲ್ಲುವುದಯ್ಯ, ಜನರು ಬರುವರಯ್ಯ ಸಜ್ಜನರು ಬಾರರಯ್ಯ. ಧನ ನಿಲ್ಲದಯ್ಯ, ನಮ್ಮ ಹತ್ರ ಏನಿರಲ್ಲ, ಕೈ ಒಳಗೆ ದುಡ್ಡು ಇರಲ್ಲ, ನಮ್ಮ ಜೊತೆಗೆ ಬರಲ್ಲ. ನಾಳೆ ಮೇಲೆ ಯಾವುದು ಬರುತ್ತೆ? ಸಾಧನವು ನಿಲ್ಲುವುದಯ್ಯ. ನಾವು ಮಾಡಿದ ಸಾಧನೆ ನಮ್ಮ ಜೊತೆಗೆ ಬರ್ತದೆ. ಸಹ ಧನ ಈಸ್ ಈಕ್ವಲ್ ಟು ಸಾಧನ ಅಂತ ಅರ್ಥ. ಸಾಧನ ಅಂದರೆ ನಮ್ಮ ಜೊತೆಗೆ ಬರುವ ದುಡ್ಡು. ಹಾಗೆ ದುಡ್ಡು ಇರಲ್ಲ, ದುಡ್ಡು ಬರಲ್ಲ, ಧನ ನಿಲ್ಲದಯ್ಯ. ಹಾಗೆ ದುಡ್ಡು ವೇಸ್ಟ್ ಗಳಿಸ್ಬಾರ್ದ, ಗಳಿಸ್ಬೇಕು. ಆದರೆ ಆ ದುಡ್ಡು ಯಾವ ರೀತಿಯಾಗಿ ನಮ್ಮ ಜೊತೆಗೆ ಬರ್ತದೆ, ನಮಗೆ ಉಪಯೋಗ ಬರ್ತದೆ ಅಂತ ತಿಳ್ಕೊಬೇಕು. ಈಗ ಅಮೇರಿಕಾ ಡಾಲರ್ಸ್ ತಂದು ಇಂಡಿಯಾದೊಳಗೆ ಕೊತ್ತಂಬರಿ ಸೊಪ್ಪು ಕೊಡ್ತಾಳಕ್ಕೆ ಮುಖಕ್ಕೆ ಹೋಗಿದ್ದಾಳೆ, ಎಲ್ಲಿ ತಂದು ಹಂಗೆ ಹೌದಿಲ್ಲ. ಹಾಗಾದ್ರೆ ಅದು ವೇಸ್ಟಾ? ಡಾಲರ್ ವೇಸ್ಟಾ ಅಲ್ಲ. ಆ ಅಮೇರಿಕಾ ಡಾಲರ್ಸು ಇಂಡಿಯಾದಲ್ಲಿ ಕೆಲಸ ಮಾಡಬೇಕಾದ್ರೆ ಅದು ಎಕ್ಸ್ಚೇಂಜ್ ಮಾಡ್ಕೋಬೇಕು. ಇದರಲ್ಲಿ ಕರೆನ್ಸಿ ಒಳಗೆ ಎಕ್ಸ್ಚೇಂಜ್ ಮಾಡಿಕೊಂಡಾಗ ಅಲ್ಲಿ ದುಡ್ಡು ಏನಾಗುತ್ತೆ, ಇಲ್ಲಿ ಬರುತ್ತೆ. ಇಲ್ಲಿ ಕರೆನ್ಸಿ ಒಯ್ದು ಅಲ್ಲಿ ಕನ್ವರ್ಟ್ ಮಾಡಿಕೊಂಡ್ರೆ, ಎಕ್ಸ್ಚೇಂಜ್ ಮಾಡಿಕೊಂಡ್ರೆ ಕರೆನ್ಸಿ ಒಳಗೆ ಅಲ್ಲಿ ಕೆಲಸಕ್ಕೆ ಬರುತ್ತೆ. ಅಮೇರಿಕಾ ಬರುತ್ತೆ ಇಲ್ಲ. ನೋಡಿ, ಒಂದು ದೇಶದ ನಾಣ್ಯಗಳೇ ಇನ್ನೊಂದು ದೇಶದಲ್ಲಿ ಚಲಾವಣೆಗೆ ಬರಲ್ಲ ಅಂತಾದರೆ ಒಂದು ಲೋಕದ ನಾಣ್ಯಗಳು ಪರಲೋಕದಲ್ಲಿ ಬರುತ್ತಾ? ಬರಲ್ಲ. ಹಾಗಾದ್ರೆ ಬರೋದೇ ಇಲ್ವಾ? ಅದನ್ನು ಎಕ್ಸ್ಚೇಂಜ್ ಮಾಡ್ಕೋಬೇಕು. ಎದರಲ್ಲಿ? ಪುಣ್ಯದಲ್ಲಿ. ನಮಗೆ ದೇವರು ಕೊಟ್ಟ ದುಡ್ಡನ್ನು ಪುಣ್ಯದಲ್ಲಿ ಮಾಡ್ಕೋಬೇಕು. ಸತ್ಕಾರ್ಯಗಳನ್ನು ಮಾಡಬೇಕು, ಪರೋಪಕಾರವನ್ನು ಮಾಡಬೇಕು, ಬಡವರಿಗೆ ನಮ್ಮ ಯೋಗ್ಯತಾನುಸಾರವಾಗಿ ಸಹಾಯ ಮಾಡಬೇಕು, ಧರ್ಮ ಕಾರ್ಯಗಳಲ್ಲಿ ದುಡ್ಡನ್ನು ತೊಡಗಿಸಬೇಕು, ಜ್ಞಾನಿಗಳು ಬಂದಾಗ ಅವರಿಗೆ ದುಡ್ಡನ್ನು ದಾನ ಮಾಡಬೇಕು. ಇವೆಲ್ಲ ಮಾಡಿದ್ರಿಂದ ಏನಾಗುತ್ತೆ? ಅಷ್ಟು ದುಡ್ಡು ಪುಣ್ಯದಲ್ಲಿ ಎಕ್ಸ್ಚೇಂಜ್ ಆಗುತ್ತೆ. ನಮಗೆ ಮೇಲಿನ ಲೋಕದಲ್ಲಿ ಚಲಾವಣೆಗೆ ಬರ್ತಕ್ಕಂಥ ನಾಣ್ಯ ಅಂದರೆ ಯಾವುದು? ಪುಣ್ಯ. ಅದಕ್ಕೆ ದೇವರಂದ ಧನ ನಿಲ್ಲದಯ್ಯ, ನಮ್ಮ ಜೊತೆಗೆ ಬರೋದು ಯಾವುದು? ಸಾಧನವು ನಿಲ್ಲುವುದಯ್ಯ, ಜನರು ಬರುವರಯ್ಯ ಸಜ್ಜನರು ಬಾರರಯ್ಯ. ನಮ್ಮ ಮನೆಗೆ ಬೇಕಾದ ಜನ ಬಂದು ತಿಂದು ಹೋಗ್ತಾರೆ, ಒಬ್ಬ ಸಜ್ಜನ ಬಂದು ಊಟ ಮಾಡಿ ಕೈ ತೊಳೆದಿಲ್ಲ. ಯಾಕೆ ನಮ್ಮ ಮನೆಯಲ್ಲಿ ವ್ಯವಸ್ಥೆಗಳು ಹೆಂಗಿರ್ತಾವೆ, ಹೆಂಗೆ ಬರ್ತಾರೆ ಪಾಪ ಅವರು? ಹೌದಲ್ಲ, ಹೇಳ್ತಿರ್ತಾರೆ ಕೆಲವರು, ಆಚಾರ್ಯ ನಮ್ಮ ಮನೆಗೆ ಎಲ್ಲ ವ್ಯವಸ್ಥೆ ಇದೆ. ಹೌದಾ? ನೀವು ಹಿಂಗೆ ಬಟ್ಟನ್ನು ಒತ್ತಿದ್ರೆ ನೀವಿದ್ದರೆ ಬಿಸಿ ನೀರು ಬರುತ್ತೆ, ಇನ್ನೊಂದು ಹಿಂಗಂದರೆ ತಣ್ಣೀರು ಬರುತ್ತೆ, ರೆಡ್ ಒಟ್ಟಿದ್ರೆ 2 ಹಿಂಗೆ ಹೋಗುತ್ತೆ. ನೀವು ಕೂತ್ಕೊಳ್ತಾನೆ ರೂಮಿಗೆ ಹೋಗ್ಬೇಕು ಅಂತ ಹಿಂಗೆ ಬಟ್ಟನ್ನು ಒತ್ತಿದ್ರೆ ಅದೇ ಕರ್ಕೊಂಡು ಹೋಗುತ್ತೆ. ಹಿಂಗೆಲ್ಲ ವ್ಯವಸ್ಥೆ ಇದೆ, ಆದರೆ ಮಡಿ ಒಂದಿಲ್ಲ. ಜಗತ್ತಿನಾಗ 2 ವಸ್ತು, ಒಂದು ಮಡಿ, ಮತ್ತೊಂದು ಮೈಲಿ. ಮಡಿ ಇಲ್ಲ ಅಂದರೆ ಏನಿರ್ತದೆ ಮೈ ತುಂಬ? ಅಷ್ಟೇ. ಕೆಲವು ಹೇಳ್ತಾರೆ ನಮ್ಮ ಮನೆಯಲ್ಲಿ ಮಡಿ ಇದೆ ಅಷ್ಟೇ, ಮುಂದೇನು ಹೇಳೋರು. ಅದಕ್ಕೆ ನಾವು ಇರೋಂಗಿದ್ರೆ ಜ್ಞಾನಿಗಳು ಬರ್ತಾರಲ್ವ, ಅದಕ್ಕೆ ಜನರು ಬರುವರೆ, ಸಾವಿರಾರು ಜನ ತಿಂದು ಹೋಗ್ತಾರೆ. ದೊಡ್ಡ ಫಂಕ್ಷನ್ ಮಾಡ್ತಾರೆ, ಏನು ವೈಭವ ಫಂಕ್ಷನ್ ಮಾಡ್ತಾರೆ, ಸಾವಿರಾರು ಜನ ಬಂದು ತಿಂದು ಹೋಗ್ತಾರೆ. ಹೌದಾ? ಹೆಂಗೆ ತಿಂತಾರೆ? ಬಫೆ ಸಿಸ್ಟಮ್ ಮಾಡಿಸಿರ್ತಾರೆ, ಎಲ್ಲರೂ ಬಫೆಲೋ ತಿಂದಂಗೆ ತಿಂತಾರೆ. ಏಕೆಂದರೆ ಮನುಷ್ಯನಾದವನು ಕೂತು ತಿನ್ನಬೇಕು. ಮನುಷ್ಯನಾದವನು ಏನು ತಿನ್ನಬೇಕು? ಕೂತು ತಿನ್ನಬೇಕು. ನಿಂತು ತಿನ್ನುವ ಯಾವುವು? ಬಫೆಲೋಗಳು, ಪ್ರಾಣಿಗಳು.
ಅದಕ್ಕೆ ಹಿಂದಿನವ್ರು ಹಿರಿಯರು ಬೈತಿದ್ರು ನಮ್ಗೆ, ಏಯ್ ಕೊಡು ಕೂತ್ ನೀರು ಕುಡಿ ಅಂತಿದ್ರಿ, ಕೂತ್ ತಿನ್ನ ಏಯ್ ಅಂತಿದ್ರು. ಅವ್ರಿಗೆ ಕಾರಣ ಹೇಳಲಿಕ್ಕೆ ಬರ್ತಾ ಇರಲಿಕ್ಕಿಲ್ಲ ವಿಷಯ ಬೇರೆ, ಅದು ಶಾಸ್ತ್ರ. ಅದು ಈಗ ಎಲ್ಲೋದ್ರೂ ನಿಂತೆ ಫಾಸ್ಟ್ ಫುಡ್ ಅಂತ ಹಾಕಿರ್ತಾರೆ, ನಿಂತೆ ತಿಂತಿರ್ತಾವೆ. ನಮ್ಮ ಜೊತೆ ಬದ್ರಿ ಕೆಲವು ಜನ ಬಂದಿದ್ರು, ನಾವು ಉಪನ್ಯಾಸ ಮಾಡಿದ್ದು ಮರುದಿವಸ ಕೆಲವರು ನಿಂತು ತಿರ್ಲಿಕ್ಕೆ ನಾ ಬಂದ್ಕೊಟ್ಟು ಅಯ್ಯೋ ದಾಖಲು ನಾವು ಹೋದ್ರೆ ದವ್ ಹೋದಂಗೆ ಆಗಿರ್ತಾರೆ. ಅಂದರೆ ನಾನು ಯಾಕೆ ಹೇಳಿದೆ ಅಂದರೆ, ಕೂತು ತಿನ್ನುವುದು ಮನುಷ್ಯನ ಧರ್ಮ. ಒಬೇಸಿಟ್ಟೆ ಮಾಡಿ ಸಾವಿರಾರು ಜನ, ನಾವು ಭಾಳ ಬೇಕಾದವರೊಬ್ಬರು ಮಾಡಿದರು ಇದೇ ಊರಲ್ಲಿ, ವಿದ್ಯಾಲಯಪುರದಲ್ಲಿ. ನಾಳೆ ಒಳ್ಳೆ ಕೆಲಸ ಮಾಡಿರಿ, ಯಾಕೆ ಹಿಂಗೆ ಮಾಡಿರಿ? ಇಲ್ಲ ದಾಸರೇ ನಿಮ್ಗೆ ಗೊತ್ತಿಲ್ಲ, ಅನ್ನ ವೇಸ್ಟ್ ಆಗಲ್ಲ ಹಿಂಗೆ ಮಾಡಿದರೆ. ಪುಣ್ಯ ವೇಸ್ಟ್ ಆಯ್ತಲ್ರಿ ಅಂದೇನು? ಹೌದಾ? ಪುಣ್ಯ ವೇಸ್ಟ್, ಅಷ್ಟು ಜನಕ್ಕೆ ಅನ್ನ ಹಾಕಿದ್ರೆ ಪುಣ್ಯ ಹೋಯ್ತಾ? ನಮಗಿವತ್ತು ತಲೆಯಾಗ ಏನಿದೆ, ಪುಣ್ಯ ವೇಸ್ಟ್ ಆದರೂ ಪರವಾಗಿಲ್ರಿ, ಏನು ವೇಸ್ಟ್ ಆಗಬಾರ್ದು, ಅನ್ನ ವೇಸ್ಟ್ ಆಗಬಾರ್ದು. ಅದಕ್ಕೆ ಸಜ್ಜನರು ಬರಬೇಕಾದ್ರೆ ನಾವು ಹೆಂಗಿರ್ಬೇಕು ಅಂತ ಹೇಳ್ಬೇಕು. ಅದಕ್ಕೆ ದೇವರು ಹೇಳ್ತಾರೆ, ಜನರು ಬರುವರಯ್ಯ ಸಜ್ಜನರು ಬಾರರಯ್ಯ. ಹೋಗರಿ ಸರ್ ಕೈ ಮೂಡಿ ಋಷಿಗಳು ನೇರವಾಗಿ ಬಂದರು, ಆ ಗಂಗಾ ತೀರಿಗೆ ಬಂದಿದ್ದಾರೆ. ಬಂದ ತಕ್ಷಣ ಹೇಳ್ತಾ ಇದ್ದಾರೆ, ಮೊದಲು ಭಗವಂತ ಹರಿ ಸರ್ವೋತ್ತಮ ಸಾಕ್ಷಾತ್ ರಮಾದೇವಿ, ತತಃಪರಂ ಅಂದರೆ ಪರಮಾತ್ಮಾರ್ವಲ್ಲಿ ಯಾರು? ರಮಾದೇವಿ ತಾರತಮ್ಯದಲ್ಲಿ. ವಿಧಿವಾಯು ತದಂತೇಚ ಸರ್ವಪೂರ್ವಕ ಅವ್ರು ಹೇಳ್ತಾ ಇದ್ದಾರೆ, ಮೊದಲು ಹರಿಸರ್ವೋತ್ತಮ, ಆಮೇಲೆ ರಮಾದೇವಿ, ಆಮೇಲೆ ಬ್ರಹ್ಮವಾಯು ದೇವರು, ಆಮೇಲೆ ಬರ್ತಕ್ಕಂಥ ಸಕಲ ದೇವತೆಗಳು 32 ಕಕ್ಷೆಯನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ತಾವು ಮಾಡಿದ ಯಜ್ಞವನ್ನ ಭಗವಂತನಿಗೆ ಸಮರ್ಪಣೆ ಮಾಡಿದ್ದಾರೆ. ಯಾಕೆ? ಭಗವಂತ ನಾವು ಕೊಟ್ಟ ಫಲವನ್ನ ಅನಂತಮಣಿ ಮಾಡಿ ಕೊಡ್ತಾನೆ ಅಲ್ಲ. ಅದಕ್ಕೆ ಜ್ಞಾನಿಗಳಂತಾರೆ, ಸ್ಮರಿಸುವ ಪರಾಧಗಳ ತಾ ಸ್ಮರಿಸ ಸಕಲೇಷ್ಟ ಪ್ರದಾಯಕ ಮರಳಿತನ ಗರ್ಪಿಸಲು ಕೊಟ್ಟದನು ಅನಂತ ಮಲ್ಟಿಪ್ಲಿಕೇಶನ್ ಮಾಡಿ ಕೊಡುವ. ನಾವು ಒಂದು ಪುಣ್ಯವನ್ನು ದೇವರೇ ಕೃಷ್ಣ ಅಂತ ಸಮರ್ಪಣೆ ಮಾಡಿದರೆ, ಇದು ನೀನು ಮಾಡಿಸಿದ್ದು ಒಂದು ಸಮರ್ಪಣೆ ದೇವರಿಗೆ ಮಾಡ್ತಾರೆ, 100 ಮಡಿ ಮಾಡಿಕೊಡ್ತಾನೆ. ಹಂಗ್ಯಾರು ಕೊಡ್ತಾರೆ? ದೇವರೊಬ್ಬನೇ ಕೊಡೋದು. ಅದಕ್ಕೆ ಎಲ್ಲ ಕೃಷ್ಣಾರ್ಪಣ ಅನ್ರಿ ಅಂತ ಅಂತಿರ್ತಾರೆ. ಹಂಗೆ ಕೊಡ್ತಾನೆ. ಏನು ಗ್ಯಾರಂಟಿ ಅಂದರೆ, ಒಂದು ಧಾನ್ಯ ಬಿತ್ತಿ ಆ ಧಾನ್ಯದಿಂದ ಸಾವಿರಾರು ಕಾಳುಗಳನ್ನು ಪಡೀತೇವೆ ಇಲ್ಲ ಭೂಮಿಯಲ್ಲಿ. ಒಂದು ಬೀಜ ಬಿತ್ತಿ ಅದರಿಂದ ಏನು ಮಾಡ್ತೀವಿ ನಾವು? ಸಾವಿರಾರು ಧಾನ್ಯಗಳು ಬರ್ತಾವಿಲ್ಲ. ಮತ್ತು ಇದಕ್ಕೆ ಸಾಕ್ಷಿ ಕೊಟ್ಟದನು ಅನಂತ ಮಡಿ ಮಾಡಿ ಕೊಡುವ ಅಂತ ಕೃಷ್ಣಾರ್ಪಣ ಅಂದರು. ಇದು ಒಂದು ಸೀನ್ ಆಯಿತು. ಈ ಕಡೆ ಒಂದು ಸೀನ್ ತೋರಿಸ್ತಾರೆ ಶ್ರೀನಿವಾಸ ಕಲ್ಯಾಣದಲ್ಲಿ. ಪರಮಾತ್ಮ ಹಾಲ್ನ್ಯಾಗ ಕೂತಿದ್ದಂತ, ತನ್ನ ಹಾಲು ಬೈಕೊಂಡು ಈಜಿ ಚೇರ್ ಮೇಲೆ ಕೂತಿದ್ದ. ನೀವು ನೋಡಿರ ಅಂತ ಕೇಳಬಾರ್ದು ನನಗೆ, ನಾ ಹೇಳಿದ್ದಷ್ಟೇ ಕೇಳಬೇಕು. ಈಜಿ ಚೇರ್ ಇತ್ತ, ಯಾವ ಕಲರ್ದಿತ್ತು, ಇವೆಲ್ಲ ಸುಮ್ಮನೆ ನಾವು ಹೇಳಿದಷ್ಟು ಕೇಳ್ಕೊತ ಹೋಗ್ತೀನಿ. ಅದಕ್ಕೆ ಈಜಿ ಚೇರ್ ಮೇಲೆ ಕೂತಿದ್ದ ಸ್ವಾಮಿ. ಯಾಕಂಗೆ ಕೂತಿದ್ದು? ಬ್ರಾಹ್ಮಣರು ಬಂದರು, ಪಾಕ್ ಪೂಜೆ ಆಯಿತು, ಚಾತುರ್ಮಾಸ ಕಾಲ ಆನಂದನಾಗಿತ್ತು ದೇವರು ಕೂತಿದ್ದ. ಅಷ್ಟರೊಳಗೆ ರಮಾದೇವಿ ರೂಮಿನೊಳಗೆ ಗಲಾಟೆ ಕೇಳಿಸ್ತು. ದಡ ಪಡ ಸೌಂಡ್, ಒಂದೇ ಸೌಂಡ್ ಬರ್ತಾ ಇದ್ದರು ರಮಾದೇವಿ ರೂಮಿನಿಂದ. ಪರಮಾತ್ಮಂದ ಇದೇನಪ್ಪ, ಏನೋ ಭಯಂಕರ ಸೌಂಡ್ ಬರ್ತಾ ಇದೆ ಅಂತ. ಹೆಣ್ಣುಮಕ್ಕಳಿಗೆ ಸಿಟ್ಟು ಬಂದರೆ ಎಲ್ಲಿ ತೋರಿಸ್ತಾರೆ ಸೌಂಡು? ಅಡುಗೆ ಮನೆ ಪಾತ್ರೆ ತಂದು ಕುಕ್ತಾಳೆ, ಯಜಮಾನ ಕುಕ್ಕಲ್ಲ. ಹೌದು, ಆ ಸಿಟ್ಟಲ್ಲ ಅಲ್ಲಿ ಈ ಕಡೆ ನೀಡಿ ಮಕ್ಕಳು ಬಂದರೆ ಅವ್ನು ತಲೆ ಕೂಗ್ತಿದ್ದೆ, ಏನೋ ಮಾಡ್ತಿರ್ತಾರೆ ಸಿಟ್ಟು ಬಂದಿತ್ತು. ರಮಾದೇವಿ ಪಡ ಸೌಂಡು ನೋಡೋಣ ಅಂತ ಸ್ವಲ್ಪ ಕೂತಿದ್ದ ಸ್ವಾಮಿ. ಅಷ್ಟರೊಳಗೆ 5 ನಿಮಿಷದೊಳಗೆ ರಮಾದೇವಿ ಸೂಟ್ ಕೇಸ್ ತಗೊಂಡು ರೆಡಿಯಾಗಿ ಬಂದ್ಬಿಟ್ಟು ಸ್ವಾಮಿಯಿಂದ, ಹಲೋ ಸ್ಟಾಪ್, ಲಕ್ಷ್ಮೀಬಾಯಿಯವರು ಎಲ್ಲಿಗೆ ಹೋಗ್ತಾ ಇದ್ದೀರಿ? ಲಕ್ಷ್ಮೀ ಅಂತಾರೆ. ಸ್ವಾಮಿ ಎಲ್ಲಿಗೆ ಹೋಗ್ತಾರೆ ಅಂತ ಕೇಳ್ತಾರೆ. ಗಚ್ಚಾಮಿ ದೇವದೇವೇಶ ತ್ಯಕ್ವಾ ತ್ವಾಂ ಜಗದೀಶ್ವರ ತಾಡಿತೋಷಿ ಜಗನ್ನಾಥ ಋಷೀಣಾಂ ತ್ವಂ ಜಗನ್ಮಯ. ಹೇಳ್ತಾಳೆ ರಮಾದೇವಿ, ಸ್ವಾಮಿ ನಾನು ಹೋಗ್ತಾ ಇದ್ದೇನೆ. ಗಚ್ಚಾಮಿ ದೇವದೇವೇಶ ತ್ಯಕ್ವಾಂ ತ್ವಾಂ, ನಿನ್ನನ್ನು ಬಿಟ್ಟು ತ್ಯಕ್ವಾ ತ್ವಾಂ, ನಿನ್ನನ್ನು ಬಿಟ್ಟು ಹೋಗ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದಿ? ನಾ ಎಲ್ಲರೂ ಹೋಗ್ತೀನಿ, ನಿಮಗೇನು ಮಾಡೋದು? ನಾ ಹೋಗ್ತಾ ಇದ್ದೀನಿ. ಯಾಕೆ ಹೋಗ್ತಾ ಇದ್ದಿ? ನೀನು ನನಗೆ ಅವಮಾನ ಆಯಿತು ಅದಕ್ಕೆ ಹೋಗ್ತಾ ಇದ್ದೀನಿ ಅಂದ್ರೆ ಪರಮಾತ್ಮ ಅಂತ ನಿನಗೇನು ಅವಮಾನ ಆಯಿತು? ಅಲ್ರಿ, ಬ್ರಾಹ್ಮಣ ಬಂದು ಒದ್ನಲ್ಲ, ನಂಗೆ ಅವಮಾನ ಆಯಿತು ಅಂದ್ರೆ ಇಷ್ಟೇ ಅಲ್ಲ. ಪಾಪ ರಮಾದೇವಿ ಗೊತ್ತವಳಿಗೆ ಒಳ್ಳೆಯವ. ನಮ್ಮಮ್ಮ ಜಗನ್ಮಾತೆ ಅವಳು ಅಷ್ಟೇ ಅಂದ್ಲು. ಈಗಿನವ್ರು ಅಂತಿರ್ತಾರೆ, ನಿಮ್ಮ ಫ್ರೆಂಡ್ ಅಷ್ಟು ಬಾಯಿ ಬಂದಾಗ ಬೈತಿದ್ದೆ, ಬಾಯಿ ಮುಚ್ಕೊಂಡು ಕೂತಿರೋಲ್ರಿ, ನೀವೇನು ಗಂಡಸ ಹೆಂಗೆ ಹೇಳ್ಬೇಕ್ರಿ ಇವಕ್ಕೆ? ಗೊತ್ತಾ ಇಲ್ಲ? ರಮಾದೇವಿ ಹೆಂಗೆ ಕೇಳಿಲ್ಲ, ನನಗೆ ಅವಮಾನ ಆಯಿತು ಹೋಗ್ತಾ ಇದ್ದೆ. ಯಾಕೆ ನಿಂಗೆ ಯಾಕೋ ಬ್ರಾಹ್ಮಣ ಬಂದು ಓದ್ದ?
ಗೊತ್ತಿರ ನನಗೆ ಗೊತ್ತಾ ನಿಮ್ಗೇನಾಯ್ತು ಅಂದ ದೇವರು. ಅದಕ್ಕೆ ಹೇಳ್ತಾಳೆ ರಮಾದೇವಿ, ಸ್ವಾಮಿ ನಿಮಗೆ ಹೊಡಿಸ್ಕೊಂಡು ಬೈಸ್ಕೊಂಡು ಅಭ್ಯಾಸ ಜಾಸ್ತಿ ಅಂದ್ರೆ ಏನರ್ಥ? ಭಕ್ತರ ಜೊತೆ ಆಟ ಆಡ್ಯಾನು ಸ್ವಾಮಿ, ನಿಂದಾಸ್ತುತಿ ಮಾಡಿಸ್ಕೊಂಡನಿಲ್ಲ, ನಿಂದಾಸ್ತುತಿ ಮಾಡ್ಯಾರಿಲ್ಲ. ಆರು ಬದುಕಿದರಯ್ಯ ಹರಿ ನಿನ್ನ ನಂಬಿ ತೋರು ಈ ಜಗದೊಳಗೆ ಒಬ್ಬರನು ನಾ ಕಾಣೆ. ಆರು ಬದುಕಿದರಯ್ಯ, ನಿನ್ನ ನಂಬಿ ಯಾರು ಬದುಕ್ಯಾರ? ಬಂದೇವಯ್ಯ ಗೋವಿಂದ ಶೆಟ್ಟಿ ನಿಮ್ಮ ಹರಿವಾಣ ತೀರ್ಥ ಪ್ರಸಾದ ಉಂಟೆನಲಾಗಿ. ಏನಿಲ್ಲಲ್ಲೋ ಎಲ್ಲ ಕದಂತ ಬಂದು ಕರೆದಲ್ಲ ಅಂತ ಕನಕದಾಸರಂತಾರೆ. ಅವ್ರು ಹೇಳ್ತಾರೆ, ಚಪ್ಪನ್ನ ದೇಶಕ್ಕೆ ಮಾರುವ ಶೆಟ್ಟಿ, ಏನು ಅನ್ನ ಎಲ್ಲ ಮಾರ್ತಿ, ಒಡೆದ ಗಡಿಗೆಯನ್ನು ಬಿಡದೆ ನಾಮ ಮಾಡಿ ಕೊಡುವೆ ನೀವು ಒಂದು ಕಾಸಿಗೆ ಅಂತ ಕನಕದಾಸರು ನಿಂದಾಸ್ತುತಿ ಮಾಡ್ಯಾರ. ಹಿಂಗೆ ಭಾಳ ಮಂದಿ ಮಾಡ್ಯಾರ. ಅದಕ್ಕೆ ನಿಮಗೆಲ್ಲ ಅಭ್ಯಾಸ, ನಮಗೆ ಅಭ್ಯಾಸ ಇಲ್ಲವು. ಅವಮಾನ ಹೋಗ್ತೀವಿ ಅಲ್ಲ. ಯಾಕೆ ಅವಮಾನ ಆಯಿತು ಅಂದಾಗ ಲಕ್ಷ್ಮೀದೇವಿ ಹೇಳ್ತಾರೆ, ಮದಾಲಿಂಗ ಸ್ಥಳೇ ದೇವ ಪಾದೇನೈವ ಜಗತ್ಪತಿ. ನಿಮಗೊತ್ತಿರೋದ್ರಿ ನಮಗೆ ಅಬ್ಜೆಕ್ಷನ್. ನಾನು ವಾಸ ಮಾಡ್ತಕ್ಕಂಥ ವಕ್ಷ ಸ್ಥಳಕ್ಕೆ ತಾಡನ ಮಾಡಿದ್ನಲ್ಲ, ನಂಗೆ ಅವಮಾನ ಆಯ್ತು. ಎಲ್ಲಿ ಹೋಗ್ತಾ ಇದ್ದೀಯ ಅನ್ನೋ ದೇವರು. ಕರವೀರಪುರಂ ದಿವ್ಯಂ ಗಚ್ಚಾಮಿ ಗರುಡಧ್ವಜ. ನಮ್ಮ ತವ್ರ ಮನೆ ಎಲ್ಲಿ? ಕರವೀರಪುರಕ್ಕೆ ಹೋಗ್ತೇನೆ, ಕೊಲ್ಲಾಪುರಕ್ಕೆ ಹೋಗ್ತಾ ಇದ್ದೀನಿ ನಾನು. ಪರಮಾತ್ಮಂದ ಇವೆಲ್ಲ ನಡೀತಾವ ಜೀವನದಾಗ, ಇವೆಲ್ಲ ನಡೆಯವೆ. ಸ್ವಲ್ಪ ಹೆಚ್ಚು ಸ್ವಲ್ಪ ಕಡಿಮೆ ಹಂಗೆ ಇದೆಲ್ಲ ಭಾಳ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಭಾಳ ತಲೆ ಕಟ್ಸ್ಕೋಬಾರ್ದು ಅಂತ ದೇವ್ರು. ಬೇಡ ನಾವು ಹೋಗೋರೆ ಅಲ್ಲ, ಬೇಡ ಅಂತ ದೇವ್ರು. ನಾವು ಹೋಗ್ತೀವಿ ರೀ, ಬೇಡ ಅಂತೀನಿ ಕೇಳು, ಹೋಗ್ತೀನಿ ನಾನು. ಬೇಡ ಅಂತೀನಿ, ಹೋಗ್ತೀನಿ ರೀ ನಾಡಿ ಅಂತ. ಎಷ್ಟು ಸರಿ ಬೇಡ ಅಂತ, ಒಂದು ಸರ್ತಿ 2 ಸರ್ತಿ 3 ಸರ್ತಿ ಆಮೇಲೆ ಹೋಗ. ಅದಕ್ಕೆ ಪ್ರೇಮ ಕಲಹ ಮಾಡಿ ಹೋದ್ಲು ಅಂತ ಪುರಾಣ ಹೇಳ್ತಾರೆ. ಪ್ರೇಮ ಕಲಹ ಮಾಡಿದ್ಲು, ಪ್ರೇಮ ಕಲಹ ಅದ್ರ ಮತ್ತೆ ಜಗಳಾಡಿ ಹೋದ್ಲು ಅಂತ. ಪ್ರೇಮ ಕಲಹ ಅಂತ ಎರಡು ನೀವು ಹೇಳ್ತೀರಿ ಅಂದರೆ, ಲಕ್ಷ್ಮೀದೇವಿ ಹೋಗುವಾಗ ಏನು ಮಾಡ್ಯಾರ? ಅಡ್ರೆಸ್ ಹೇಳೋಗ್ಯಾರ. ಎಲ್ಲಿ ಹೋಗ್ತೀನಿ ನಾನು? ಕರವೀರಪುರಂ ದಿವ್ಯಂ ಗಚ್ಚಾಮಿ. ಅಡ್ರೆಸ್ ಹೇಳೋಗ್ಯ. ನಿಜವಾಗಿ ಗಂಡ ಹೆಂಡತಿ ಜಗಳ ಆಡಿದ್ರೆ ಅಡ್ರೆಸ್ ಹೇಳಿ ಹೋಗ್ತಾರೇನ್ರಿ? ಸ್ವಲ್ಪ ಇಷ್ಟು ಕಾಮನ್ ಸೆನ್ಸ್ ಬರೋಣ ನಮಗೆ. ನಿಜವಾಗಿ ಜಗಳ ಆಡ್ತಾರೆ ಗಂಡ ಹೆಂಡತಿ, ಎಲ್ಲೋ ಜಗಳ ಆಡ್ತಾರೆ, ಎಲ್ಲಿ ಹೋಗ್ತಾ ಇದ್ದೀವಿ? ನಾವೆಲ್ಲರೂ ಹೋಗ್ತೀವಿ, ನಿಮ್ಗೇನು ಮಾಡೋದು? ಅಲ್ಲಿ ಲೊಕೇಶನ್ನು, ಅಲ್ಲಿ ಬಂದು ಜೀವನ ತಿನ್ಬೇಕಾ ನೀವು? ಹಾಂ ಮತ್ತು ಬೈತು. ಇದು ನಿಜವಾಗಿ ಜಗಳ ಆಡಿದ್ರೆ, ನಿಜವಾಗಿ ಜಗಳ ಅನ್ನೋದು ಅದೇನದು ಪ್ರೇಮ ಕಲಹ ಅಂತದ. ಶ್ರೀನಿವಾಸ ಕಲ್ಯಾಣ ಪ್ರೇಮ ಕಲಹ ಮಾಡಿದ್ರು ಕೊಲ್ಲಾಪುರಕ್ಕೆ. ಇಲ್ಲೊಂದು ಪ್ರಶ್ನೆ, ರಮಾದೇವಿ ಕೊಲ್ಲಾಪುರಕ್ಕೆ ಯಾಕೆ ಹೋಗ್ಬೇಕಾಯ್ತು? ಸುಮ್ಮನೆ ಅವಾಗೆ ಬೆಂಗಳೂರು ಬಂದುಬಿಟ್ಟಿದ್ರೆ ಹೈಕೋರ್ಟ್ ಮುಂದೆ ಕೂತಿದ್ರೆ ಭಾಳ ಆರಾಮಿರ್ತಾರೆ. ಇನ್ನೂ ಬೆಂಗಳೂರು ಬೆಲೆ ಏನವಾಗ ಬಾಬಾ ಹೌದಾ? ಇಲ್ಲ, ಸುಮ್ಮನೆ ಬೆಂಗಳೂರು ಸಿಟಿ ಒಳಗೆ ಬರಲಿಕ್ಕೆ 5,000 ರೂಪಾಯಿ ಫೀಸು ಟಿಕೆಟ್ ಅಂತ ಇರ್ತಿತ್ತು ಅವಾಗ. ಲಕ್ಷ್ಮೀದೇವಿ ಬಂದು ಕೊಡಬಾರ್ದು ಹೈಕೋರ್ಟ್ ಮುಂದೆ. ನಂಗೆ ಭೇಟಿಯಾಗಿದ್ರೆ ಹಂಗೆ ಹೇಳ್ತಿದ್ದು, ಬಾಮ್ಮ ತಾಯಿ ಅಲ್ಲಿ ಕೂತು ಸುಮ್ಮನೆ ಕಿರಿಕಿರಿ ಇಲ್ಲ, ಅಲ್ಲೇ ಹೋಗ್ಬೇಕಾಯ್ತು ಲಕ್ಷ್ಮೀದೇವಿ ಅಂದರೆ. ಅದಕ್ಕೆ ಪುರಾಣ ಕಥೆಗಳನ್ನು ಹೇಳ್ತಾ ಇದ್ದೆ. ಏನು ಅಲ್ಲಿ ಆ ಸ್ಥಳದಲ್ಲಿ ಒಬ್ಬ ದೈತ್ಯ ವಾಸ ಮಾಡಿಕೊಂಡಿದ್ದ, ಕೊಲ್ಲ ಅಂತ. ಅವ ಬ್ರಹ್ಮವಾಯುದೇವರಿಂದಲೂ ಮರಣ ಬರಬಾರದು ಅಂತ ತಪಸ್ಸು ಮಾಡಿದ್ದ. ಬ್ರಹ್ಮದೇವರಿಗಿಂತ ಶ್ರೇಷ್ಠರಾದವರು ಯಾರು? ರಮಾದೇವಿ. ಯಾಕೆ? ವಾಯುವಿಗೆ ಸಮರಿಲ್ಲ ಜಗದೋಳ್ ವಾಯುದೇವರೇ ಬ್ರಹ್ಮರು, ವಾಯು ಬ್ರಹ್ಮಗೆ ಕೋಟಿ ಗುಣದಿಂದ ಅಧಿಕ ಶಕ್ತಳು ಶ್ರೀರಮ. ಬ್ರಹ್ಮವಾಯುದೇವರು 3ನೇ ಕಕ್ಷೆ ಆದರೆ ರಮಾದೇವಿಯರು 2ನೇ ಕಕ್ಷದಲ್ಲಿ ಬರ್ತಾರಲ್ಲ. ಅದಕ್ಕೆ ಅವನು ಸಂಹಾರ ಮಾಡಬೇಕಾಗಿತ್ತು. ರಮಾದೇವಿ ಅಲ್ಲಿ ಹೋಗಿದ್ದ. ಅಲ್ಲಿ ಹೋಗಿ ಅವನು ಸಂಹಾರ ಮಾಡಿದ್ದು ಕೊಲ್ಲನನ್ನ. ಅವ ಏನು ಸಾಯುವ ಸಮಯದಲ್ಲಿ ಒಂದು ಪ್ರಾರ್ಥನೆ ಮಾಡ್ತಾನೆ ರಮಾದೇವಿ, ಅಮ್ಮ ನಾನು ಸಾಯ್ತೀನಿ, ಈಗ ನೀನು ನನ್ನನ್ನು ಸಂಹಾರ ಮಾಡ್ತೀನಿ, ತೊಂದರೆ ಇಲ್ಲ, ಆದರೆ ಒಂದು ನನ್ನ ಪ್ರಾರ್ಥನೆ ಕೇಳ್ತಾ. ಏನು? ನಾನು ಸತ್ತ ಮೇಲೆ ಈ ಊರು ನನ್ನ ಹೆಸರಿನ ಕರೆಯಲ್ಪಡಬೇಕು, ಒಂದು. ಎರಡನೇದು ನೀ ಇಲ್ಲೇ ವಾಸ ಮಾಡ್ಕೊಂಡಿರ್ಬೇಕು ಅಂತ ಕೇಳಿದರೆ ರಮಾದೇವಿ ಹ್ಞೂ ಅಂದಿದ್ದಾಳೆ. ಅದಕ್ಕೆ ಹೆಸರೇನು ಬಂತಲ್ಲಿ? ಕೊಲ್ಹಾಪುರ. ಕೊಲ್ಲ ಅಂತ ದೈತ್ಯನನ್ನ ಸಂಹಾರ ಮಾಡಿದ್ದಾರೆ ಲಕ್ಷ್ಮೀದೇವಿ. ಅದಕ್ಕೆ ಹೆಸರಿನ ಕರೆಯಲ್ಪಡಬೇಕು ಅಂದ, ಅದಕ್ಕೆ ಕೊಲ್ಲಾಪುರ ಅಂತ ಹೆಸರಿಟ್ಟರು. ಇಲ್ಲೇ ಇರಬೇಕು ಅಂದ. ರಮಾದೇವಿ ಏನು ಮಾಡಿದ್ದಾರೆ? ಅಲ್ಲಿ ವಾಸ ಮಾಡಿದ್ದಾರೆ. ಇನ್ನೊಂದು ಪ್ರಮೇಯ ಏನು ಅಂದರೆ, ರಮಾದೇವಿಗೂ ಭಗವಂತನಿಗೂ ವಿಯೋಗ ಅಂತ ಇಲ್ಲ, ಹೌದಾ? ಮತ್ತು ನಿತ್ಯಾವಿಯೋಗಿನವರು, ಯಾವಾಗಲೂ ಇರೋರು, ಒಟ್ಟಿಗೆ ಇರೋರು. ವಿಯೋಗ ಅಂದರೆ ಬೇರೆ ಬೇರೆ ಆಗೋದಿಲ್ಲ, ಒಟ್ಟಿಗೆ ಇರ್ತಾರೆ ಅವರು. ಮತ್ತೆ ಹೆಂಗೆ ಹೋದ್ರು, ಯಾಕೆ ಹೋದ್ರು? ರಮಾದೇವಿ ಒಂದು ರೂಪದಿಂದ ಬಂದು ಅಂತ ಹೇಳ್ತಾ ಇದ್ದಾರೆ. ಲಕ್ಷ್ಮಿಗೂ ಅನಂತ ರೂಪಗಳಿದೆ ಅಲ್ವಾ? ಒಂದು ರೂಪದಿಂದ ಬಂದಿದ್ದಾಳೆ. ಅದು ಕೊಲ್ಹಾಪುರಕ್ಕೆ ಯಾಕೆ ಹೋಗಬೇಕು ಅಂದರೆ, ರಮಾದೇವಿಗೊಂದು ಬಿರುದಿದೆ. ಏನು ಗೊತ್ತಾ? ಪರಮಾತ್ಮನ ವಿಶೇಷವಾದ ಅನುಗ್ರಹದಿಂದ
ಪರಮಾತ್ಮ ಮುಂದೆ ಏನು ಮಾಡ್ತಾನೆ ಅಂತ ತಿಳ್ಕೊಂಡು ಪರಮಾತ್ಮನ ಕಾರ್ಯಗಳಿಗೆ ಅನುಕೂಲವಾಗಿರುವುದೇ ರಮಾದೇವಿ